हाय हेलो बच्चों, मैं आज आपको पढ़ा रही हूँ 9वीं कक्षा के 6th लेसन चिरापुंजी से आया हूँ। इस पाठ के लेखक है प्रदीप पंत। पाठ से पहले देखें शब्दार्थ और लेखक परिचय। लेखक परिचय सभी ध्यान से सुनो। प्रदीप पंत जी का जन्म लखनऊ के हल्द्वानी उत्तराखंड में 25 अप्रैल 1941 को हुआ। पंत जी के अब तक 6 उपन्यास प्रकाशित हुए हैं। पंत जी की कन्नड़ में अनुदित कहानियों का संकलन ನ್ಯಾಯ ಮತ್ತು इतर कथೆಗಳು शीर्षक से प्रकाशित है। पंत जी के देश विदेश के यात्रा संस्मरणों के 4 संकलन हैं। पंडित जवाहरलाल नेहरू पर उत्कृष्ट लेखन के लिए पंत जी को जर्नलिस्ट वेलफेयर फाउंडेशन का यूरोप भ्रमण पुरस्कार, उत्तर प्रदेश हिंदी संस्थान का प्रेमचंद अनुशंसा पुरस्कार, हिंदी अकादमी द्वारा 2 बार साहित्यिक कृति पुरस्कार प्राप्त है। साहित्यकार सम्मान और उत्कृष्ट व्यंग्य लेखन के लिए हिंदी भवन नई दिल्ली का ವ್ಯಂಗ್ಯಶ್ರೀ सम्मान भी ಪ್ರಾಪ್ತ हुए हैं। ಇವರು ಇಷ್ಟೆಲ್ಲ ಕೃತಿಗಳನ್ನು ಬರೆದು ಹಲವಾರು ಪುರಸ್ಕಾರಗಳನ್ನು ತಗೊಂಡಿದ್ದಾರೆ। ಈಗ ನೋಡೋಣ ಶಬ್ದಾರ್ಥ। उमड़ घुमड़, चारों ओर से गिरना, एकत्रित होना, छाना। ಹರಿತಿಮ, ಹರಿಯಾಲಿ, ಹರಾಪನ್ ಅಂದರೆ ಹಸಿರು ಹಸಿರಾಗಿರೋದು, ಗ್ರೀನರಿ. ದರಖ್ತ್, ಪೇಡ್, ವೃಕ್ಷ ಅಂದರೆ ಮರ ಅಂತ. ಪಟಾಭರ, ಬೂಂದಾ ಬಾಂದಿ, ವರ್ಷ. ಬಾದ್ಲೋನ್ ಸೆ ಗಿರ್ನೆ ವಾಲಿ ಜಲ್ ಕಿ ಬೂಂದೆ ಅಂದರೆ ಮಳೆಹನಿಗಳು. ಕಪತ್, ಮಾಲಾಕಿ ಬಿಕ್ರಿ ಅಂದರೆ ಅಲ್ಲಿನ ಸರಗಳು, ಮಣಿ ಆ ಥರದ್ದು ಇರುತ್ತಲ್ಲ ಅದರ ಮಾರಾಟ ಅಂತ. ಪನ್ ಬಿಜ್ಲಿ, ಜಲವಿದ್ಯುತ್ ಅಂದರೆ ಕರೆಂಟ್. ನಿಹಾರ್ನ, ಧ್ಯಾನ್ಪೂರ್ವಕ್ ದೇಖ್ನ ಗಮನ ಇಟ್ಟು ನೋಡುವಂಥದ್ದು. ಕುಹ್ರಾ, ದುಂದ್. ಕೋಹ್ರಾ ಅಂದರೆ ಕೊರಕಲುಗಳು ಅಂತ. ಅಂಚಲ್, ಪ್ರಾಂತ್ ಅಂದರೆ ಪ್ರಾಂತ್ಯ. ಸೀಮಾ ಕಾ ಸಮೀಪವರ್ತಿ ಭಾಗ, ಬಾರ್ಡರಲ್ಲಿರುವಂತಹ ಭೂಭಾಗಗಳು ಅಥವಾ ಪ್ರದೇಶಗಳು. ವರ್ಚಸ್ವ, ಆಧಿಪತ್ಯ, ಪ್ರಾಬಲ್ಯ. ಗುಸ್ನಾ, ಪ್ರವೇಶ್ ಕರ್ನ, ಭೀತರ್ ಜಾನ ಒಳಗಡೆವರೆಗೂ ಹೋಗುವಂಥದ್ದು. ತಮಾಮ್, ಸಾರ, ಸಮಸ್ತ್ ಎಲ್ಲ ಅಂತ, ಸಾರಿ. सौदा क्रय विक्रय की वस्तु या माला. बेहिचक, निसंकोच. मोड़, रास्ते आदि का घुमावदार स्थान. प्रपात, ऊंचे स्थान से गिरने वाली जलधारा ಅಂದರೆ ಜಲಧಾರೆ, ಮೇಲಿಂದ ಪ್ರಪಾತ ಅಂತ, ಮೇಲಿಂದ ನೀರು ಜೋರಾಗಿ ಧುಮುಕುತ್ತಲ್ಲ ಅದು. ಬೇರೋಕ್ ಟೋಕ್, ಬಿನಾ ಕಿಸಿ ರೋಕಾವಟ್ ಕೆ. लुका छिपी, आंक मिचौली, हाइड एंड सीक, कन्ना मुचाले. सतह, किसी वस्तु का ऊपरी भाग. मशाल, एक प्रकार की मोटी बत्ती जो लकड़ी पर कपड़ा लपेटकर अधिक प्रकाश के लिए जलाई जाती है. ಅಂದರೆ ಪಂಜು ಅಂತ, ಒಂದು ದೊಡ್ಡ ಕೋಲಿಗೆ ತುದಿನಲ್ಲಿ ಬಟ್ಟೆಯನ್ನು ಕಟ್ಬಿಟ್ಟು ಅದಕ್ಕೆ ಬೆಂಕಿ ಹಚ್ಕೊಂಡು ಕತ್ಲೆ ಇರೋ ಜಾಗಕ್ಕೆ ಅದನ್ನು ಹೀಗೆ ಕೈಯಲ್ಲಿ ಹಿಡ್ಕೊಂಡು ಹೋಗಲ್ವಾ, ಅದು ಪಂಜು. ಓಕೆ, ಈಗ ಪಾಠದ ಆಶಯ ನೋಡೋಣ. इंट्रोडक्शन। यात्रा से प्रादेशिक ज्ञान प्राप्त होता है। लोगों के रहन सहन, प्राकृतिक दृश्यों का सौंदर्य आदि का ಪ್ರತ್ಯಕ್ಷ ಅನುಭವ ಮಿಲ್ತಾ ಹೇ. ಯಾತ್ರೆಗಳು ಅಂದರೆ ನಿವಾಸಗಳು, ಪ್ರವಾಸಗಳು, ಯಾತ್ರೆಗಳು ಹೋಗೋದ್ರಿಂದ, ದೇಶ ವಿದೇಶಗಳಿಗೆಲ್ಲ ಹೋಗೋದ್ರಿಂದ, ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ ನೋಡೋದ್ರಿಂದ ನಮಗೇನು ಗೊತ್ತಾಗುತ್ತೆ, ಅಲ್ಲಿನ ಜನಜೀವನ, ರೀತಿ ರಿವಾಜು, ಪದ್ಧತಿ, ಸಂಸ್ಕಾರ, ಸಂಸ್ಕೃತಿ ಇದೆಲ್ಲ ಹೇಗಿರುತ್ತೆ, ನಮ್ಮ ದೇಶದಲ್ಲಿ ಹೇಗಿದೆ, ಬೇರೆ ದೇಶಗಳಲ್ಲಿ ಹೇಗಿರುತ್ತೆ, ಅಲ್ಲಿನ ಜನ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಹೆಚ್ಚಿನ ಜ್ಞಾನವನ್ನು ಪಡಿಬೋದು. इस पाठ द्वारा छात्र ಚಿರಾಪುಂಜಿ का ಪರಿಚಯ ಪ್ರಾಪ್ತ कर सकते हैं. ಈ ಪಾಠದಲ್ಲಿ ಮುಖ್ಯವಾಗಿ ಕವಿ ಏನು ಹೇಳಿದ್ದಾರೆ, ಪ್ರದೀಪ್ ಪಂತ್ ಅವರು
ಚಿರಾಪುಂಜಿ ಬಗ್ಗೆ ಹೇಳಿದ್ದಾರೆ. ಅಲ್ಲಿನ ಚಿರಾಪುಂಜಿಯಲ್ಲಿ ಏನು, ಅಲ್ಲಿನ ಸ್ಪೆಷಾಲಿಟಿ ಏನು, ಅಲ್ಲಿನ ಜನ ಹೇಗೆ, ಅಲ್ಲಿನ ರೀತಿ ರಿವಾಜು, ಜನಜೀವನ ಹೇಗೆ ಅನ್ನೋದ್ರ ಬಗ್ಗೆ ಈ ಪಾಠದ ಮೂಲಕ ನಮಗೆ ಅವರು ಹೇಳಿದ್ದಾರೆ. ನೋಡೋಣ. ಮೇಘಾಲಯ್ ಯಾನಿ ಬಾದಲೋಂ ಕಾ ಘರ್. ಮೇಘಾಲಯ ಅಂದಿದ ತಕ್ಷಣ ನಮಗೆ ಮೇಘ್ ಅಂತ ಆ ಊರಿನ ಹೆಸರಲ್ಲೇ ಇದೆ. ಮೇಘ ಅಂದರೆ ಮೋಡ ಅಂತ. ಮೇಘಾಲಯ್ ಅಂದರೆ ಅದು ಬಾದಲೋಂ ಕಾ ಘರ್ ಅಂದರೆ ಮೋಡಗಳ ಮನೆ ಅಂತ. और मेघालय की राजधानी ಶಿಲಾಂಗ್ ಏಕ್ ಹರಾಬರ ಪರ್ವತೀಯ ನಗರ್. ಮೇಘಾಲಯದ ರಾಜಧಾನಿ ಯಾವುದು? ಕ್ಯಾಪಿಟಲ್ ಸಿಟಿ ಶಿಲಾಂಗ್. ಮತ್ತು ಆ ಊರಲ್ಲಿ ಬಹಳ ಹರಾಬರ ಅಂದರೆ ಹಸಿರು ತುಂಬಿರುವಂತಹ ಒಂದು ಸುಂದರವಾದ ನಗರ ಅದು. ಜಹಾ ಹರ್ ವಕ್ತ್ ಬಾದಲ್ ಉಮಡ್ತೆ ಗುಮಡ್ತೆ ರೇತೆ. ಅಲ್ಲಿ ಯಾವಾಗ್ಲೂ ಮೋಡಗಳಿಂದ ತುಂಬಿರುತ್ತೆ. ಇತನಾ ಬಡ ಸ್ವಚ್ಛ ಸುಂದರ್ ಪರ್ವತೀಯ ನಗರ್ ಉತ್ತರ ಭಾರತ್ ಮೇ ಕಹಿ ನಹಿ ಹೇ. ಇಷ್ಟು ಸ್ವಚ್ಛವಾದ ಸುಂದರವಾದ ನಗರವನ್ನು ನಾವು ಉತ್ತರ ಭಾರತದಲ್ಲಿ ಬೇರೆಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ. ಐಸಾ ಹರಿತಿಮಾ ವಿ ಶಾಯದ್ ಹಿ ಕಹಿ ದೇಖ್ನೆ ಕೋ ಮಿಲೆ. ಈ ರೀತಿ ಹಸಿರು ಇರುವಂತಹ ಊರನ್ನು ನಾವು, ನಗರವನ್ನು ಬೇರೆ ಎಲ್ಲೂ ನೋಡೋಕ್ಕೂ ಸಾಧ್ಯ ಇಲ್ಲ. ಶಿಲಾಂಗ್ ಸೆ ಚಿರಾಪುಂಜಿ ಕಿ ಓರ್ ಜಾತಾ ಮಾರ್ಗ ದೋನೋ ಓರ್ ಪಹಾಡೋ ಔರ್ ದರಖ್ತೋನ್ಸೆ ಪಟಾಪಡಾ ಹೇ. ಅಂದರೆ ಶಿಲಾಂಗಿಂದ ಮುಂದಕ್ಕೆ ಹೋಗ್ತಾ ಇದ್ರೆ ಚಿರಾಪುಂಜಿಗೆ ಹೋಗೋ ಮಾರ್ಗದಲ್ಲಿ ಸುತ್ತ ಆ ಕಡೆ ಈ ಕಡೆ ಲೆಫ್ಟು ರೈಟು ಎಲ್ಲ ಕಡೆನೂ ಬೆಟ್ಟ ಗುಡ್ಡಗಳು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ಇರುತ್ತೆ. ಆ ಎಲ್ಲ ಕಡೆನೂ ಮರ ಗಿಡಗಳು, ಪೇಡ್ ಪೌದೆ, ಮರ ಗಿಡಗಳಿಂದ ತುಂಬಿ ಹಸಿರಾಗಿ ಎಲ್ಲನೂ ತುಂಬ ನೋಡೋಕ್ಕೆ ಸುಂದರವಾಗಿ ಇದೆಯಂತೆ. ಯಹಾ ಊಂಚ್ ನೀಚ್ ಸರ್ಪಾಕಾರ ರಾಸ್ತಾ. ಅಂದರೆ ಎತ್ತರ ತಗ್ಗು ಹಿಂಗೆ ಮೇಲೆ ಹತ್ತುತ್ತಾ ಇದ್ದರೆ ಬೆಟ್ಟ ಗುಡ್ಡಗಳ ಮಧ್ಯೆ ದಾರಿ ಹೇಗಿರುತ್ತೆ ನಿಮಗೂ ಗೊತ್ತಿರುತ್ತಲ್ವ. ಅಂಥ ಕಡೆ ಎಲ್ಲ ಓಡಾಡಿರ್ತೀರ ಅಲ್ವಾ. ಒಳ್ಳೆ ಸರ್ಪಾಕಾರದಲ್ಲಿ ಇರುತ್ತೆ ಅದು. ರಾಸ್ತೆ ಕೋ ಪಾರ್ ಕರ್ತೆ ಹುಯೇ ದಿಕಾಯಿ ಪಡ್ತೆ ಹೇ ಬಾದಲ್. ಆ ರೋಡ್ಗಳನ್ನು ದಾಟ್ತಿದ್ದಂಗೆ ಮೋಡಗಳೆಲ್ಲ ಕಾಣಿಸ್ತಾ ಇರುತ್ತೆ. ಮೋಡಗಳು ಆಕಾಶದಿಂದ ನಮ್ಮ ಹತ್ರನೇ ಇರೋ ಥರ ಅದು ಕಾಣುತ್ತಿರುತ್ತೆ. ಬೆಟ್ಟಗುಡ್ಡ ಪ್ರದೇಶದಲ್ಲಿ ಮೇಲೆ ಹತ್ತುತ್ತಾ ಮೋಡಗಳ ನಮ್ಮ ಕೈಗೆ ಸಿಗ್ತಿದೆ ಅನ್ನೋ ಮಟ್ಟಕ್ಕೆ ಅದು ಇರುತ್ತಂತೆ. ಬಹತಿ ಹೇ ಸುಹಾನಿ ಹವಾ ಔರ್ ಕಭಿ ಕಭಿ ಹೋ ಜಾತಿ ಹೇ ಬೂಂದಾ ಬಾಂದಿ. ಅಲ್ಲಿ ಹೇಗಿರುತ್ತೆ ಹವಾ? ಥಂಡಿ ಹವಾ ಇರುತ್ತೆ, ತಣ್ಣಗಿರೋ ಗಾಳಿ, ಚಿಲ್ ಅಂತ ಇರುತ್ತೆ. ಮತ್ತು ಆಗಾಗ ಮಳೆ ಬೀಳ್ತಿರುತ್ತೆ, ಡ್ರಿಸ್ಲಿಂಗು. ಹೀಗೆ ತುಂಬ ತಂಪಾದ ವಾತಾವರಣ ಅಲ್ಲಿ ಇರುತ್ತೆ, ವೆದರ್. हमारी जीप शिलांग से 53 किलोमीटर दूर ಚಿರಾಪುಂಜಿ ಕಿ ಓರ್ ಬಡ್ ರಹಿ ಹೇ. ಅಂದರೆ ಇವಾಗ ಅವ್ರ ಜೀಪು ಲೇಖಕರು ಮತ್ತು ಅವರ ಫ್ರೆಂಡ್ಸ್ ಇರ್ತಾರಲ್ಲ, ಲೇಖಕರ ಜೊತೆ ಅವರೆಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ? ಶಿಲಾಂಗಿಂದ 53 ಕಿಲೋಮೀಟರ್ ದೂರ ಚಿರಾಪುಂಜಿ ಕಡೆ ಹೋಗ್ತಾ ಇರ್ತಾರೆ. ಮೇರೆ ಸಾತ್ ರಾಜ್ಯ ಕೆ ಏಕ್ ಅಧಿಕಾರಿ ಶ್ರೀ ಸಂಗಮ ಅವ್ರ ಉನ್ಕೆ ದೋ ದೋಸ್ತ್ ಬೇಟೆ ಹೇ. ಲೇಖಕರ ಜೊತೆ ಯಾರ್ಯಾರು ಕೂತಿದ್ದಾರೆ? ಆ ರಾಜ್ಯದ ಒಬ್ಬ ಅಧಿಕಾರಿ ಶ್ರೀ ಸಂಗಮ ಅನ್ನೋರು, ಮತ್ತು ಸಂಗಮಗೆ ಇಬ್ಬರು ದೋಸ್ತಿ ಇರ್ತಾರಂತೆ, ಫ್ರೆಂಡ್ಸು. ಅವರಷ್ಟು ಜನ 4 ಜನನೂ ಜೀಪಲ್ಲಿ ಕೂತ್ಕೊಂಡು ಹೋಗ್ತಾ ಇರ್ತಾರಂತೆ. ಮೇ ಜೀಪ್ ಕಿ ಕಿಟಕಿ ಬಂದ್ ಕರ್ತೆ ಹುಯೇ ಸಂಗಮ ಸೆ ಪೂಚ್ತಾ ಹೂँ. ಲೇಖಕರು ಜೀಪ್ದು ಕಿಟಕಿ ಕ್ಲೋಸ್ ಮಾಡಿಬಿಟ್ಟು ಸಂಗಮ ಹತ್ರ ಕೇಳ್ತಾರಂತೆ, ಏನಂತ? ಕ್ಯಾ ಸಾಲ್ ಭರ್ ಯಹಾ ವರ್ಷಾ ಹೋತಿ ರಹತಿ ಹೇ. ಇಲ್ಲಿ ವರ್ಷ ಇಡೀ ಮಳೆ ಬೀಳ್ತಾನೆ ಇರುತ್ತಾ ಅಂತ ಕೇಳ್ತಾರೆ. ಜಿ ಹಾಂ, ಸಂಗಮ ಕೇತೆ ಹೇ. ಆಪ್ಕೋ ಜಾನ್ಕರ್ ತಾಜುಬ್ಬಾ ಹೋಗಾ कि मेघालय में खपत से ज़्यादा पनबिजली का उत्पादन होता है. ನಿಮ್ಮ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು. ಆದರೆ ಈ ಮೇಘಾಲಯದಲ್ಲಿ ವ್ಯವಹಾರ ವಹಿವಾಟುಗಿಂತ ಹೆಚ್ಚಾಗಿ ಕರೆಂಟ್ ಉತ್ಪಾದನೆಯೇ ನಡೆಯುತ್ತಾ ಅಂತ ಕೇಳ್ತಾರೆ. ಅತಿರಿಕ್ತ ಬಿಜ್ಲಿ ಅನ್ಯ ರಾಜ್ಯೋಂಕೋ ದೇತೆ ಹೇ. ಹೌದು, ಇಲ್ಲಿ ಕರೆಂಟ್ ಉತ್ಪಾದನೆಯೇ ಜಾಸ್ತಿ ನಡೆಯೋದು. ನಮ್ಮ ರಾಜ್ಯಕ್ಕಾಗೋಷ್ಟು ಇಟ್ಕೊಂಡು ಉಳಿದಿದ್ದನ್ನು ಅಕ್ಕಪಕ್ಕ ರಾಜ್ಯಗಳಿಗೂ ನಾವು ಸರಬರಾಜು ಮಾಡ್ತೀವಿ, ಕೊಟ್ಬಿಡ್ತೀವಿ. ಅದಕ್ಕೆ ಲೇಖಕರು ಹೇಳ್ತಾರಂತೆ, ಐಸಾ ಮೇ ಸಚ್ಮುಚ್ ಆಶ್ಚರ್ಯ ಸೆ ಪೂಚ್ತಾ ಹೂँ. ಲೇಖಕರು ಆಶ್ಚರ್ಯದಿಂದ ಕೇಳ್ತಾರೆ,
संगमा कहते हैं वैसे यदि यहाँ सभी गांव बिजली से जगमगा उठे तो भी अतिरिक्त बिजली का उत्पादन होता रहेगा. ಹೌದು, ಇಲ್ಲಿ ನಗರ ಎಲ್ಲ ಕರೆಂಟು ಬೆಳಕಿನಿಂದ ತುಂಬಿ ಇದ್ರೂ ಸಹ ವಿಶೇಷವಾಗಿ ನಾವು ಹೆಚ್ಚಿನ ಉತ್ಪಾದನೆಯನ್ನು ಮಾಡಿ ಬೇರೆ ರಾಜ್ಯಗಳಿಗೂ ಕೊಡ್ತೀವಿ ಅಂತ ಸಂಗಮ ಹೇಳ್ತಾನಂತೆ. हम पहाड़ों के निहारते हुए पहाड़ों को निहारते हुए आगे बढ़ रहे हैं. ಈಗ ಬೆಟ್ಟ ಗುಡ್ಡಗಳನ್ನೆಲ್ಲ ದಾಟಿ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಸಡ್ಕೆ ಸಡ್ಕೆ ಉಸ್ ಪಾರ್ ಪಹಾಡಿ ಕೋರೆ ಸೆ ಗಿರಿ ಹುಯಿ ಹೇ. ಏನು ಈ ಬೆಟ್ಟ ಗುಡ್ಡಗಳೆಲ್ಲ ದಾಟ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ಅಲ್ಲೆಲ್ಲ ಬೆಟ್ಟ ಗುಡ್ಡಗಳ ಮಧ್ಯೆ ಮಧ್ಯೆ ಕೊರಕಲುಗಳು ಇರುತ್ತೆ. ಅಂದರೆ ನೀರು ಹರಿದು ಹರಿದು ಅಲ್ಲಿ ಕೆಲವೊಂದು ಬಂಡೆಕಲ್ಲುಗಳು ಸೆವದೋಗಿರುತ್ತೆ, ಅದನ್ನು ಕೊರಕಲು ಅಂತ ಹೇಳ್ಬೋದು. ಮತ್ತು ಕೆಲವೊಂದು ಸೀಳು ದಾರಿಗಳೆಲ್ಲ ಇರುತ್ತೆ. ಅದನ್ನು ದಾಟ್ಕೊಂಡು ಮುಂದೆ ಮುಂದೆ ಹೋಗ್ತಾ ಇರ್ತಾರೆ. ತೀನ್ ಪರ್ವತೀಯ ಆಂಚಲೋಮೆ ಬಾಂಟಾ ಹುವಾ ಹೇ ಮೇಘಾಲಯ. ಇಲ್ಲಿ ಮೇಘಾಲಯ ಹೇಗಿದೆ? 3 ಪರ್ವತಗಳ ಮಧ್ಯೆ ಹಂಚೋಗಿದೆಯಂತೆ. 3 ಪರ್ವತಗಳ ಮಡಿಲಲ್ಲಿ ಈ ಮೇಘಾಲಯ ಅನ್ನೋ ಊರು ಹಂಚೋಗಿದೆ. ಯಾವ್ಯಾವ್ದದು ಪರ್ವತಗಳು 3 ನೋಡೋಣ. ಕಾಸಿ ಪರ್ವತ್, ಫಸ್ಟ್ ಒನ್ ಖಾಸಿ ಪರ್ವತ್, ಸೆಕೆಂಡ್ ಒನ್ ಗಾರೋ ಪರ್ವತ್ ಆ್ಯಂಡ್ ಥರ್ಡ್ ಒನ್ ಜಯಂತಿಯ ಪರ್ವತ್. ಈ 3 ಪರ್ವತಗಳ ಮಧ್ಯೆ ಮೇಘಾಲಯ ಇರುವಂಥದ್ದು. ಅವರು ಇನ್ಹಿ 3 ಪರ್ವತೀಯ ಅಂಚಲೋं से बने हैं 5 ಜಿಲ್ಲೆ. ಈ 3 ಪರ್ವತಗಳ ಮಧ್ಯದಲ್ಲಿ ಮೇಘಾಲಯ ಇದ್ದು ಅಲ್ಲಿ 5 ಜಿಲ್ಲೆಗಳಾಗಿ ಅದನ್ನು ಡಿವೈಡ್ ಮಾಡಿದ್ದಾರೆ, ಭಾಗಗಳಾಗಿ ಮಾಡಿದ್ದಾರೆ. ಹರ್ ಆಂಚಲ್ ಕಿ ಅಪನಿ ಅಲಗ್ ಸಂಸ್ಕೃತಿ ಹೇ. ಎಲ್ಲ ಪ್ರಾಂತ್ಯಗಳಿಗೂ, ಅಂಚಲ್ ಅಂದರೆ ಪ್ರಾಂತ್ಯ ಅಂತ, ಒಂದು ಭೂಪ್ರದೇಶ, ಅದರದ್ದೇ ಆದ ಬೇರೆ ಬೇರೆ ರೀತಿ ರಿವಾಜ್ ಪರ್ವ ಉತ್ಸವ ಹೇ. ಎಲ್ಲ ಈ 5 ಜಿಲ್ಲೆನಲ್ಲೂ ಅವರದೇ ಆದಂಥ ಬೇರೆ ಬೇರೆ ಪದ್ಧತಿ, ಸಂಸ್ಕೃತಿ, ಹಬ್ಬಗಳು, ಉತ್ಸವಗಳು ಇದೆಯಂತೆ ಬೇರೆ ಬೇರೆ ಥರ. ಲೇಕಿನ್ ಹರ್ ಕೈ ಪಾರಿವಾರಿಕ ವ್ಯವಸ್ಥಾ ಮಾತೃಸತ್ತಾತ್ಮಕ ಹೇ. ಆದರೆ ಎಲ್ಲ ಪರಿವಾರದಲ್ಲೂ ಏನು ಮುಖ್ಯವಾಗಿರೋದು? ಮಾತೃಪ್ರಧಾನ ಕುಟುಂಬ. ಮಾತೃಸತ್ತಾತ್ಮಕ ಅಂದರೆ ಮಾತೃಪ್ರಧಾನ ಕುಟುಂಬ ಅಂತ. ತಾಯಿದೇನೆ ಮುಖ್ಯಸ್ಥರು ಅಲ್ಲಿ, ಆ ಕುಟುಂಬದಲ್ಲಿ ಮುಖ್ಯಸ್ಥರು ತಾಯಿ ಆಗಿರ್ತಾರೆ. ನಮ್ಮ ದಕ್ಷಿಣ ಭಾರತದಲ್ಲೆಲ್ಲ ತಂದೆ ಮುಖ್ಯಸ್ಥರಾಗಿರ್ತಾರಲ್ವಾ, ಆದರೆ ಅವ್ರ ಕಡೆ ತಾಯಿ ಮುಖ್ಯಸ್ಥರಾಗಿರ್ತಾರೆ. ಅಧಿಕಾರ ಎಲ್ಲ ಆ ತಾಯಿಗೆ ಸೇರಿರುತ್ತೆ. ಭೂಮಿ ಧನ ಸಂಪತ್ತಿ ಸಬ್ ಮಾ ಸೆ ಬೇಟಿ ಕೋ ಮಿಲ್ತಿ ಹೇ. ಇಲ್ಲಿ ಭೂಮಿ ಮತ್ತು ಧನ, ಸಂಪತ್ತು, ಹಣ, ಆಸ್ತಿ ಎಲ್ಲ ತಾಯಿಯಿಂದ ಮಗಳ ಕೈಗೆ ಹೋಗುತ್ತಂತೆ. ತಾಯಿ ಆಡಳಿತ ನೆಕ್ಸ್ಟು ಮಗಳದಾಗಿರುತ್ತಂತೆ. ಆದರೆ ನಮ್ಮ ಕಡೆ ತಂದೆ ಆದಮೇಲೆ ಮಗ ತಗೊಳ್ತಾನಲ್ಲ, ಆ ಥರ ಅವರು ತಾಯಿಯಿಂದ ಮಗಳಿಗೆ ಸೇರುತ್ತೆ. ಸ್ತ್ರೀ ಕಾಯ ವರ್ಚಸ್ವ ಹೇ. ಇಲ್ಲಿ ಸ್ತ್ರೀಯರದೇ ಹೆಚ್ಚು ಪ್ರಾಬಲ್ಯ. यह एहसास गुवाहाटी से मेघालय की सीमा में घूमने के साथ ही होने लगता है. ಇಲ್ಲಿ ಹೆಂಗೆ ಗುವಾಹಟಿಯಿಂದ ಮೇಘಾಲಯದ ಒಂದು ಬಾರ್ಡರ್ ಹತ್ರ ಹೋಗಿದ ತಕ್ಷಣವೇ ಅದು ನಮಗೆ ಗೊತ್ತಾಗುತ್ತೆ. ಇದು ಇಲ್ಲಿ ಯಾರ ಆಡಳಿತ ಹೆಚ್ಚಾಗಿದೆ ಅನ್ನೋದನ್ನು ಅಲ್ಲಿ ಹೋಗಿದ ತಕ್ಷಣವೇ ತಿಳ್ಕೊಬೋದು. ಅದು ಹೇಗಂದರೆ, ತಮಾಮ್ ದುಕಾನೋं पर स्त्रियां सौदा बेचती और बेहिचक ಬತಿಯಾತಿ ದಿಕಾಯಿ ದೇತಿ ಹೇ. ಅಲ್ಲಿ ಎಲ್ಲ ಅಂಗಡಿಗಳಲ್ಲೂ ಎಲ್ಲ ಕಡೆನೂ ಬಾಜಾರಲ್ಲಿ ಎಲ್ಲಿ ನೋಡಿದ್ರೂ ಬರೀ ಸ್ತ್ರೀಯರೇ ಇರ್ತಾರಂತೆ. ಅವ್ರಿಗೆ ಯಾವುದೂ ನಾಚಿಕೆ ಸಂಕೋಚ ಇಲ್ಲದೆ ಅವ್ರವ್ರ ಕೆಲಸಗಳನ್ನು ಅವರು ಮಾಡ್ತಾ ಇರ್ತಾರಂತೆ. ಶಿಲಾಂಗ್ ಮೇ ಬಿ ಉನ್ಹೇ ದುಕಾನೋಂ ಪರ್ ಬೇಟೆ ದೇಖಾ ಜಾ ಸಕ್ತೆ ಹೇ. ಶಿಲಾಂಗಲ್ಲೂ ಸಹ, ಶಿಲಾಂಗ್ ಏನು ಮೇಘಾಲಯದ ರಾಜಧಾನಿ, ಅಲ್ಲೂ ಸಹ ಸ್ತ್ರೀಯರದೇ ಎಲ್ಲ ಕಡೆನೂ ಆಡಳಿತ, ಎಲ್ಲ ಅಂಗಡಿಗಳಲ್ಲೂ ಅವರೇನೆ ಇರ್ತಾರೆ. ಶಾಯದ್ ಯಹ ಸ್ಥಿತಿ पूर्वोत्तर के अन्य राज्यों में भी है, भले ही वहाँ मातृसत्तात्मक परिवार व्यवस्था ना हो. कुछ साल पहले मणिपुर की राजधानी इंफाल में भी यही सब देखा था. ಎಲ್ಲ ಪೂರ್ವೋತ್ತರ ಒಂದು ಇದು ಸಾಮಾನ್ಯವಾಗಿ ಅಲ್ಲಿ ಎಲ್ಲ ಅಕ್ಕಪಕ್ಕ ರಾಜ್ಯಗಳಲ್ಲೂ ಸಹ ಇದೇ ಥರನೇ ವ್ಯವಸ್ಥೆ ಇರುವಂಥದ್ದು. ಮತ್ತು ಮಣಿಪುರದ ರಾಜಧಾನಿ ಇಂಫಾಲಲ್ಲೂ ಸಹ ಇದೇ ವ್ಯವಸ್ಥೆಯನ್ನು ನಾವು ನೋಡ್ಬೋದು. ಸ್ತ್ರೀಯೋ ಕಾ ಪೂರಾ ಬಾಜಾರ್ ಹಿ ಹೇ ವಹಾ. ಇಲ್ಲಿ ಎಲ್ಲ
ಇದು ಮಾರ್ಕೆಟು, ಬಾಜಾರ್ ಅಂದರೆ ಮಾರ್ಕೆಟು, ಅಲ್ಲೂ ಸಹ ಎಲ್ಲನೂ ಸ್ತ್ರೀಯರನ್ನೇ ಕಾಣ್ಬೋದು. ಜೈಸೆ ಮಾಹಿತಿ ಬಾಜಾರ್ ಕೆಹತೆ ಹೇ, ಆ ಬಜಾರ್ನ ಏನಂತಾರೆ, ಫೇಮಸ್ ಬಜಾರ್ ಅಂತೆ ಅದು, ಮಾಹಿತಿ ಬಜಾರ್ ಅಂತ ಹೇಳ್ತಾರಂತೆ. ಮತ್ತು ಯಾನಿ ಮಾಕಾ ಬಜಾರ್, ಅದನ್ನು ಮಾಕಾ ಬಜಾರ್ ಅಂತಲೂ ಸಹ ಕರೀತಾರಂತೆ. ದಿನ್ ಭರ್ ಸಾಮಾನ್ ಕಿ ಬಿಕ್ರಿ ಕರ್ ಶಾಮ್ ಕೋ ಅಪ್ನೆ ಅಪ್ನೆ ಗರ್ ಲೌಟ್ತಿ ಹೇ, ಬೆಳಗ್ಗೆಯಿಂದ ಸಂಜೆವರೆಗೂ ವ್ಯಾಪಾರ ಮಾಡಿಬಿಟ್ಟು ಸಂಜೆ ಆದಮೇಲೆ ಎಲ್ಲರ ಅವರವ್ರ ಮನೆಗಳಿಗೆ ವಾಪಸ್ ಹೋಗ್ತಾ ಇದ್ರಂತೆ. ಕಿಸಿ ಪ್ರಕಾರ ಕಾ ವರ್ಗ ಭೇದ ನಹಿ, ಯಾನಿ ಅಮೀರ್ घरों की स्त्रियों भी इस माइती बाजार में मिल जाएगी और गरीब घरों की स्त्रियां भी ಅಂದರೆ ದೊಡ್ಡ ದೊಡ್ಡ ಶ್ರೀಮಂತರ ಮನೆ ಹೆಂಗಸರು ಸಹ ಮತ್ತು ಬಡವರ ಮನೆ ಕುಟುಂಬದಲ್ಲಿರುವಂಥ ಹೆಂಗಸರು ಸಹ ಈ ಬಜಾರಲ್ಲಿ ಬಂದು ಅವರವರ ವ್ಯಾಪಾರ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಹೋಗ್ತಿದ್ರಂತೆ. ಅಲ್ಲಿ ಬಡವ ಶ್ರೀಮಂತ ಅನ್ನೋ ಒಂದು ಭೇದ ಭಾವ, ಊಂಚು ನೀಚ ಇದು ಇರಲಿಲ್ವಂತೆ. ಭೇದ ಭಾವ ಇಲ್ಲದೆ ಎಲ್ಲರೂ ಬಂದು ಅವ್ರ ವ್ಯಾಪಾರಗಳನ್ನು ಮಾಡಿಕೊಂಡು ಹೋಗ್ತಿದ್ರು. ಅಂದರೆ ಆ ಬಜಾರಲ್ಲಿ ಎಲ್ರೂ ನಾವು ಕಾಣ್ಬೋದಾಗಿತ್ತು. तभी एक मोड़ निकलने पर चिरापुंजी का छोटा सा बाजार दिखाई देता है और इस बाजार में भी दुकानों पर बैठी है महिलाएं. ಅಂದರೆ ಚಿರಾಪುಂಜಿಯಿಂದ ಒಂದು ಛೋಟಾ ಸ ಬಜಾರ್ ಮುಂದಕ್ಕೆ ಹೋದರೆ ಅದೇ ಮಾರ್ಗ, ಅದೇ ಮೋಡ್, ತಬಿ ಏಕ್ ಮೋಡ್ ನಿಕಲ್ನೆ ಪರ್ ಚಿರಾಪುಂಜಿ ಕಾ ಛೋಟಾ ಸ ಬಜಾರ್ ದಿಕಾಯಿ ದೇತಿ ಹೈ. ಅಂದರೆ ಮೇಘಾಲಯದ ಆ ರಾಸ್ತೆಯನ್ನು ದಾಟಿ ಚಿರಾಪುಂಜಿಯಿಂದ ಮುಂದಕ್ಕೆ ಹೋದರೆ ಅಲ್ಲೇ ಒಂದು ಸಣ್ಣ ಬಜಾರ್ ಇರುತ್ತೆ. ಅದರಿಂದ ಇನ್ನೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಂಗೆ ಬಾಜಾರ್ ಸೆ ಬಿ ದುಕಾನೋ ಪರ್ ಭೇಟಿ, ಎಲ್ಲ ಕಡೆನೂ, ಇಡೀ ಶಿಲಾಂಗು, ಇಂಫಾಲು ಎಲ್ಲ ಕಡೆನೂ ಸಹ ಯಾವುದೇ ರಸ್ತೆ ಮಾರ್ಗದಲ್ಲಿ ಹೋದ್ರೂ ಎಲ್ಲ ಕಡೆನೂ ಮಹಿಳೆಯರದೇ ಅಧಿಕಾರ ಆಗಿತ್ತಂತೆ. ಅವ್ರದ್ದೇ ಒಂದು ನಾಯಕತ್ವ ಅಲ್ಲಿ ನಡೀತಾ ಇರುತ್ತೆ. फिर भी चाहे दुकान फल सब्जियों की हो या ಚಾಯ್ ಕಿ, ಅಂದರೆ ಬರೀ ಬಜಾರ್ ತರಕಾರಿ, ಅದು ಹಣ್ಣು ಹಂಪಲು ಮತ್ತು ಪ್ರಾವಿಷನ್ ಸ್ಟೋರ್ ಅಷ್ಟೇ ಅಲ್ಲ, ಚಾಯ್ ಕೆ ದುಕಾನ್ ಅಂದರೆ ಕಾಫಿ ಟೀ ಅಂಗಡಿನಲ್ಲೂ ಸಹ ಸ್ತ್ರೀಯರನ್ನೇ ಕಾಣ್ಬೋದಾಗಿತ್ತು. ಇಷ್ಟೆಲ್ಲ ಮುಗಿಸ್ಕೊಂಡು ಲೇಖಕರು ಮತ್ತು ಅವರ ಸ್ನೇಹಿತರು ಹಾಗೆ ಬಡ್ ಜಾತೆ, ಇದೆಲ್ಲ ನೋಡಿಕೊಂಡು ಮುಂದಕ್ಕೆ ಅವರು ಜೀಪ್ ತಗೊಂಡು ನಡೀತಾ ಇರ್ತಾರೆ. ಕುಚ್ ಆಗೆ ಬಡ್ಕರ್ ಸಂಗಮನೆ ಜೀಪ್ ರೋಕಾವಾ ದಿ, ಸ್ವಲ್ಪ ಮುಂದಕ್ಕೆ ಹೋಗಿ ಸಂಗಮ ಜೀಪ್ನ ನಿಲ್ಲಿಸ್ತಾರಂತೆ. ಹಮ್ ಸಬಿ ನೀಚೆ ಉತ್ತರ್ ಗಯೆ, ಎಲ್ರೂ ಕೆಳಗಡೆ ಇಳಿತಾರೆ. ಸಾಮ್ನೆ ದಿಕಾಯಿ ಪಡ್ ರಹಾ ಹೈ ನೌಶಾಂಗ್ ತಿಯಾಂಗ್ ಪ್ರಪಾತ್, ಇನ್ನು ಮುಂದೆ ಎದುರುಗಡೆ ಏನು ಕಾಣ್ತಾ ಇದೆ, ಜೀಪ್ ಇಳ್ದಿದ ತಕ್ಷಣ ಅಲ್ಲೊಂದು ದೊಡ್ಡ ಜಲಧಾರೆ ಪ್ರಪಾತ ಕಾಣಿಸ್ತಾ ಇರುತ್ತಂತೆ. ಅದ್ರ ಹೆಸರು ನೌಶಾಂಗ್ ತಿಯಾಂಗ್ ಅಂತ. ಜೋ ಮಾನ್ಸ್ಮಾಯಿ ಪ್ರಪಾತ್ ಕೆ ನಾಮ್ ಸೆ ಲೋಕಪ್ರಿಯ ಹೇ, ಅದನ್ನು ನೌಶಾಂಗ್ ತಿಯಾಂಗ್ ಪ್ರಪಾತವನ್ನು ಮಾನ್ಸ್ಮಾಯಿ ಪ್ರಪಾತ್ ಅಂತಲೂ ಸಹ ಹೇಳ್ತಾರಂತೆ. ಆ ರೀತಿ ಅದು ಫೇಮಸ್ ಆಗಿದೆಯಂತೆ. ऊंचे पहाड़ से सैकड़ों फुट नीचे पानी लगातार बेरोक-टोक ಗಿರ್ ರಹಾ ಹೈ, ಅಲ್ಲಿ ಎತ್ತರವಾದ ಗಿಡ, ಇದು ಪಹಾಡ್ ಅಂದರೆ ಬಹಳ ಎತ್ತರವಾದ ಪರ್ವತಗಳಿಂದ ನೀರು ನಿಲ್ಲದೆ, ಅಂದರೆ ಬೇರೋಕ್-ಟೋಕ್ ಅಂದರೆ ನಾನ್ ಸ್ಟಾಪ್, ಯಾವಾಗಲೂ ಜೋರಾಗಿ ಧುಮುಕ್ತಾ ಇರುತ್ತಂತೆ ನೀರು, ಬಹಳ ರಭಸವಾಗಿ, ಅಂದರೆ ಫಾಸ್ಟಾಗಿ. ವಹ್ ದೇಖಿಯೇ ಸಾಮ್ನೆ ರಹಾ ಬಾಂಗ್ಲಾದೇಶ್, ಅದ್ರ ಎದುರುಗಡೆ ಅಷ್ಟು ಮೇಲೆ, ಬೆಟ್ಟದಿಂದ ಮೇಲೆ ನಿಂತ್ಕೊಂಡು ನೋಡಿದಾಗ ಅದು ಎದುರುಗಡೆ ಕಾಣಿಸ್ತಿರೋದೇನೆ ಬಾಂಗ್ಲಾದೇಶ್ ಅಂತೆ. ಸಂಗಮ ಕೆ ಸಾಥಿಯೋ ಮೇ ಸೆ ಏಕ್ ಕಹತಾ ಹೈ, ಅಭಿ ಜಬ್ ಜೀಪ್ ಸೆ ಉತರೆ ಥೆ ಹಲ್ಕಾ ಧೂಪ್ ಥಿ ಔರ್ ಅಭಿ ಕ್ಷಣ ಭರ್ ಬಾದ್ ಹಿ ಬಾದಲ್ ಗಿರೆ ಔರ್ ಹಲ್ಕಿ ವರ್ಷಾ ಹೋನೆ ಲಗಿ. ಒಬ್ಬರು ಅದರಿಂದ ಜೀಪಿಂದ ಇಳಿದ್ಬಿಟ್ಟು ಹೇಳ್ತಾರಂತೆ, ಇವಾಗ ತಾನೇ ಎಳೆ ಬಿಸಿಲಿತ್ತು, ನೋಡಿದ್ರೆ ಈಗಾಗಲೇ ಮೋಡ ಮುಚ್ಕೊಂಡಿದೆ, ಮತ್ತು ಸ್ವಲ್ಪ ಆಗಿದ ತಕ್ಷಣ ಡ್ರಿಸ್ಲಿಂಗ್ ಬೇರೆ, ಸ್ವಲ್ಪ ಅದೇ ಮಳೆ ಹನಿಗಳೂ ಬೀಳ್ತಾ ಇದೆ ಅಂತ ಹೇಳ್ತಾರಂತೆ. ಮೈ ಸಂಗಮ ಕೆ ಆಗೆ ಅಪ್ನಾ ಪುರಾನಾ ಸವಾಲ್ दोहराता हूँ, क्या साल भर यहाँ वर्षा होती रहती है.
ಮತ್ತು ಇವ್ರ ಲೇಖಕರು ಏನು ಮಾಡ್ತಾರಂತೆ, ಅದೇ ಹಳೆ ಮಾತನ್ನೇ ತಗೊಂಡು ಹೇಳ್ತಾರಂತೆ, ಏನಿಲ್ಲಿ ಯಾವಾಗಲೂ ವರ್ಷ ಎಲ್ಲ ಮಳೆ ಬೀಳ್ತಾನೆ ಇರುತ್ತಾ ಅಂತ ಹೇಳ್ತಾರಂತೆ ಲೇಖಕರು ಸಂಗಮ ಹತ್ರ. ಅದಕ್ಕೆ ಸಂಗಮ ಹಸ್ತೆ ಹುಯೆ ಕೇತೆ ಹೇ ಪಂತ್ ಸಾಬ್ ಯಾ ಚಿರಾಪುಂಜಿ ಹೇ. ಹೌದು, ಇಲ್ಲಿ ವರ್ಷ ಇಡೀ ಮಳೆ ಬೀಳ್ತಾನೆ ಇರುತ್ತೆ ಪಂತ್ ಸಾಹೇಬ್ರೆ, ಇದು ಚಿರಾಪುಂಜಿ ಅಂತ ಹೇಳ್ತಾರಂತೆ. ಅವರು ಮುಗುಳ್ನಗ್ತಾ ಆ ಮಾತನ್ನು ಹೇಳ್ತಾರಂತೆ. हाँ, ख्याल आया यह चिरापुंजी है, समुद्र की सतह से कोई 1300 मीटर ऊपर, जो विश्व में सबसे अधिक वर्षा वाले स्थान के लिए ಪ್ರಸಿದ್ಧ ಹೇ. ನಂಗೆ ಗೊತ್ತಾಯಿತು ಇದು ಚಿರಾಪುಂಜಿ ಅಂತ. ಸಮುದ್ರ ಮಟ್ಟದಿಂದ 1300 ಮೀಟರ್ ಎತ್ತರದಲ್ಲಿರೋ ಈ ಪ್ರದೇಶದಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಒಂದು ಪ್ಲೇಸ್ ಆಗಿದೆ ಇದು. ಅದಕ್ಕೆ ಸುಪ್ರಸಿದ್ಧ, ಇದು ಮಳೆ ಬೀಳೋದಕ್ಕೆ ಫೇಮಸ್ಸು ಈ ಊರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಲೇಖಕರು ಹೇಳ್ತಾರಂತೆ. ಹಮ್ ಲೋಗ್ ಕಬಿ ಕಲ್ ಚಲ್ ಚಲ್ ಕರ್ತೆ ಪ್ರಪಾತ್ ಕೋ ನಿಹಾರ್ ರಹೆ ಹೇ. ಅಲ್ಲಿ ಧುಮುಕ್ತಾ ಇರುವಂತಹ ನೀರನ್ನು ಅದೇ ಕಲ್ಕಲ ಚಲಚಲ ಅಂತಹ ಹರಿಯುತ್ತಿರುವ ಪ್ರಪಾತವನ್ನು ಅವರು ಧ್ಯಾನಪೂರ್ವಕವಾಗಿ ನೋಡ್ತಾ ಇರ್ತಾರೆ. ಕಬಿ ಪಾನಿ ಸೆ ಗಿರೆ ಬಾಂಗ್ಲಾದೇಶ್ಗೆ ಭೂಭಾಗಕ್ಕೋ. ಒಂದೊಂದು ಸಲ ಭೂಭಾಗ ಯಾವುದು, ಬಾಂಗ್ಲಾದೇಶವನ್ನು ದೂರದಿಂದ ನೋಡ್ತಾ ಇದ್ರೆ ಬಾಂಗ್ಲಾದೇಶದ ಭೂಭಾಗನೂ ಇವರಿಗೆ ಕಾಣಿಸ್ತಾ ಇರುತ್ತೆ. ಮತ್ತು ಈ ಹರಿಯುತ್ತಿರುವ ಜೋರಾದ ಪ್ರಪಾತವನ್ನು ನೋಡಿಕೊಂಡು ನಿಂತಿರ್ತಾರಂತೆ. ವರ್ಷ ಫಿರ್ ಬಂದ್ ಹೋ ಗಯಿ ಹೇ, ಧೂಪ್ ಫಿರ್ ಖಿಲ್ ಆಯಿ ಹೇ. ಈಗ ಮಳೆ ನಿಂತೋಗುತ್ತಂತೆ, ಸ್ವಲ್ಪ ಬಿಸಿಲು ಬರುತ್ತಂತೆ. ಇಸಿ ತರ ವರ್ಷ ಧೂಪ್ ಕೊಹರೆ ಕೋ ಲುಕಾ ಚಿಪಿ ಕಾ ಕೇಲ್ ಚಲ್ತಾ ರಹತಾ ಹೇ ಯಹಾ. ಹೀಗೆ ಸ್ವಲ್ಪ ಬಿಸಿಲು ಬರೋದು, ಸ್ವಲ್ಪ ಮಳೆ ಬರೋದು, ಸ್ವಲ್ಪ ಮೋಡ ಮುಚ್ಕೊಳ್ಳೋದು, ಹೀಗೆ ಅದು ಒಂಥರ ಕಣ್ಣಾಮುಚ್ಚಾಲೆ ಆಟ, ಹೈಡ್ ಆ್ಯಂಡ್ ಸೀಕ್ ಥರ ಕಣ್ಣಾಮುಚ್ಚಾಲೆ ಆಟ ಆಡ್ತಾ ಇರುತ್ತಂತೆ ವೆದರು. ಹಮ್ ಲೋಗ್ ಅಭಿ ಜೀಪ್ ಮೇ ಬೈಠ್ ಕರ್ ಲೋಟ್ ರಹೆ ಹೇ. ಈಗ ಅವರೆಲ್ಲರೂ ಏನು ಮಾಡ್ತಿದ್ದಾರೆ, ಜೀಪಲ್ಲಿ ಕೂತ್ಕೊಂಡು ಹೊರಡ್ತಿದ್ದಾರೆ ಮುಂದಕ್ಕೆ. ಸಂಗಮ ರಾಸ್ತೆ ಮೇ ಕಾಶಿ ಜಯಂತಿಯ ಅವರು ಗಾರೋ ಪಹಾಡಿಯೋಂ ಕೆ ಲೋಗೋಂ ಕೆ ಬಾರೆ ಮೇ ಬತಾನೆ ಲಗ್ತೆ ಹೇ. ಈಗ ಸಂಗಮ ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ, ಈ 3 ಪರ್ವತೀಯ ಜನಗಳು ಇರ್ತಾರಲ್ಲ, ಖಾಸಿ, ಗಾರೋ ಅವರು ಜಯಂತಿಯ, ಆ ಪ್ರದೇಶದ ಜನಗಳ ಜೀವನ ಕ್ರಮ ಹೇಗಿದೆ, ಲೈಫ್ ಸ್ಟೈಲ್ ಹೇಗಿದೆ ಅಂತ ವಿವರಿಸ್ತಾರಂತೆ, ಎಕ್ಸ್ಪ್ಲೈನ್ ಮಾಡ್ತಾರೆ. ನೋಡೋಣ. ವೇ ಕೇತೆ ಹೇ ಕಾಸಿಯೋಂ ಕೋ ಯಹಾ ಸಮ್ಮಾನ್ ಕಿ ದೃಷ್ಟಿ ಸೆ ದೇಖಾ ಜಾತಾ ಹೇ. ಅಲ್ಲಿ ಖಾಸಿ ಜನಗಳಿಗೆ ಬಹಳ ಗೌರವ ಸಮ್ಮಾನಗಳು ಇರುತ್ತಂತೆ, ಬಹಳ ಗೌರವಾನ್ವಿತವಾಗಿ ಅವರನ್ನು ನಡೆಸ್ಕೊಳ್ತಿರ್ತಾರಲ್ಲಿ. ಕರೀಬ್ 6 ಲಾಖ್ ಗಾರೋ ಲೋಗೋಂ ಕಿ ಮಾತೃಭೂಮಿ ಹೇ ಗಾರೋ ಪರ್ವತ ಮಾಲಾಯೇ. ಅಲ್ಲಿ ಸುಮಾರು ಇದು 6 ಲಕ್ಷ ಯಾರು ಇರ್ತಾರೆ, ಗಾರೋ ಜನಾಂಗದವರು 6 ಲಕ್ಷ ಜನ ಇರ್ತಾರಂತೆ. ಅದು ಅವರಿರುವಂಥ ಭೂಭಾಗ ಮಾತೃಭೂಮಿಯಾಗಿ ಇರುತ್ತೆ. ಯಹ ಮಾನಾ ಜಾತಾ ಹೇ ಕಿ ಗಾರೋ ಸಮೂಹ ಬೋಡೋ ಜಾತಿ ಕಾ ಅಂಗ್ ಹೇ. ಈ ಗಾರೋ ಜನಾಂಗದವರನ್ನು ನಾವು ಬೋಡೋ ಜನಾಂಗ ಅಂತ ಸಹ ಕರಿಬೋದಂತೆ. ನೇಂಗ್ ಕ್ರೇಮ್ ಕಾಸಿಯೋಂ ಕಾ ಪ್ರಮುಖ ನೃತ್ಯ ಹೇ. ನೋಂಗ್ ಕ್ರೇಮ್, ಇಲ್ಲಿ ಈ ಖಾಸಿ ಜನಾಂಗದವರ ಒಂದು ಡ್ಯಾನ್ಸ್ ಹೆಸರೇನು, ನೋಂಗಾ ಕ್ರೇಮ್ ಅವರ ಒಂದು ಪ್ರಮುಖವಾದ ನೃತ್ಯ ಆಗಿರುತ್ತೆ. ಜಯಂತಿಯ ಪಹಾಡಿಯೋಂ ಕೆ ಉತ್ಸವ ಕಾ ನಾಮ್ ಹೇ ಬೆಹಡನ್ ಕಲಾಂ. ಈ ಜಯಂತಿಯ ಪರ್ವತದಲ್ಲಿ ಜೀವನ ಮಾಡ್ತಿರ್ತಾರಲ್ಲ, ಆ ಜನಾಂಗದವರ ಒಂದು ನೃತ್ಯ ಡ್ಯಾನ್ಸ್ ಹೆಸರು ಬೆಹಡನ್ ಕಲಾಂ ಅಂತ. ಓಕೆ, ನೆಕ್ಸ್ಟ್ ಆಗೆ ಚಲ್ಕರ್ ಏಕ್ ಸ್ಥಾನ್ ಪರ್ ಜೀಪ್ ರುಕ್ತೆ ಹೇ. ನೆಕ್ಸ್ಟು ಮುಂದಕ್ಕೆ ಹೋಗ್ತಾರಂತೆ, ಅವ್ರ ಜೀಪ್ ತಗೊಂಡು ಅಲ್ಲಿ ಅವರು ಜೀಪು ನಿಲ್ಲಿಸ್ತಾರಂತೆ. ಹಮ್ ಉತರ್ತೆ ಹೇ ಬಗಲ್ ಮೇ ಏಕ್ ಗೋಲಾಕಾರ್ ವಿಶಾಲ್ ಪತ್ತರ್ ಹೇ. ಅವರ ಹೋಗ್ತಾ ಇರುವಂತಹ ಒಂದು ದಾರಿನಲ್ಲಿ ಒಂದು ವಿಶಾಲವಾದ ದೊಡ್ಡ ಗೋಲಾಕಾರದ ಬಂಡೆ ಥರ ಇರುವಂಥ ಒಂದು ಕಲ್ಲು ಸಿಗುತ್ತಂತೆ. ಸಂಗಮ ಬತಾತೆ ಹೇ ಯಹ್ ಪ್ರಾಕೃತಿಕ ಶಿವಲಿಂಗ ಹೇ.
ಸಂಗಮ ಏನು ಹೇಳ್ತಾರಂತೆ, ಇದು ಪ್ರಕೃತಿ ದತ್ತವಾಗಿ ತಾನೇ ಉಟ್ಕೊಂಡಿರುವಂತಹ ಒಂದು ಶಿವಲಿಂಗ ಇದು ಅಂತ ಹೇಳ್ತಾನಂತೆ. ಸಚ್ ಮುಚ್ಯ ಪ್ರಾಕೃತಿಕ ಆಶ್ಚರ್ಯ ಹೇ, और आश्चर्य तो ಮಾನ್ಸ್ಮಾಯಿ ಗಾಂವ್ ಕಿ ಗುಫಾಯೇ ಬಿ ಹೇ. ಈ ನಿಜವಾಗ್ಲೂ ಇದೊಂದು ಥರ ಅದ್ಭುತ ಆಶ್ಚರ್ಯವಾದ ಪ್ರಕೃತಿ ದತ್ತವಾಗಿ ಬಂದಿರುವಂಥ ಶಿವಲಿಂಗ. ಮತ್ತು ಅದರ ಪಕ್ಕದಲ್ಲೇ ಗು ಮಾನ್ಸ್ಮಾಯಿ ಅಂತ ಒಂದು ಊರೂ ಇರುತ್ತಲ್ಲ, ಅಲ್ಲಿ ಒಂದು ಗುಹೆ ಕೂಡ ಇರುತ್ತಂತೆ. ಗುಹೆ ಅಂದರೆ ಗೊತ್ತಲ್ಲ, ಕೇವ್. ಆ ಗುಹೆನೂ ಒಂದು ಆಶ್ಚರ್ಯನೇ. ಹಮಾರಿ ಜೀಪ್ ಇನ್ ಗುಫಾओं के पास ರೂಕ್ತಿ ಹೇ. ಅವರ ಜೀಪ್ ಇವಾಗ ಎಲ್ಲಿ ನಿಲ್ಲುತ್ತೆ, ಆ ಗುಹೆ ಹತ್ರ ಹೋಗಿ ನಿಲ್ಲುತ್ತಂತೆ. ಗುಫಾಯೇ ಇತನಿ ಅಂಧೇರಿ ಹೈ ಕಿ ಮಶಾಲ್ ಯಾ ಟಾರ್ಚ್ ಜಲಾಯೆ ಬಿನಾ ಉನ್ಮೆ ಪ್ರವೇಶ್ ನಹಿ ಕರ್ ಸಕ್ತೆ. ಆ ಗುಹೆ ಎಷ್ಟು ಕತ್ಲೆಯಿಂದ ತುಂಬಿರುತ್ತೆ ಅಂದರೆ, ಯಾವುದೇ ಟಾರ್ಚು ಅಥವಾ ಪಂಜು, ಮಶಾಲ್ ಅಂದರೆ ಪಂಜು, ಟಾರ್ಚು ಅಥವಾ ಪಂಜು ಇಲ್ಲದೆ ಆ ಗುಹೆ ಒಳಗಡೆ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಸಂಗಮ ಕಾ ಏಕ್ ಸಾಥಿ ಕಹತಾ ಹೇ ಆಮ್ನೆ ಮಶಾಲೆ ಜಲಾ ಲಿ ಹೇ. ಅಲ್ಲಿ ಒಬ್ಬರು ಬಂದಿರ್ತಾರಲ್ಲ, ಸಂಗಮ ಫ್ರೆಂಡು, ಅವರು ಒಂದು ಪಂಜನ್ನು ಇಟ್ಕೊಂಡು ಬಂದಿರ್ತಾರೆ. ಹಮ್ ಗುಫಾओं के अंदर ಆಗೆ ಬಡ್ ರಹೇ ಹೇ. ಅವರು ಆ ಪಂಜನ್ನು ಹಿಡ್ಕೊಂಡು ಗುಹೆ ಒಳಗಡೆ ಮುಂದಕ್ಕೆ ಹೋಗ್ತಾ ಇರ್ತಾರೆ. ಅಗಲ್ ಬಗಲ್ ಊಪರ್ ನೀಚೆ ಪತ್ತರ್. ಒಳಗಡೆ ಹೋಗಿ ನೋಡಿದ್ರೆ ಹೆಂಗಿರುತ್ತೆ, ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಬರೀ ಬಂಡೆಕಲ್ಲೇನೇ ಇರುತ್ತೆ. ಬಂಡೆಕಲ್ಲುಗಳ ಮಧ್ಯೆ ಅದು ಗುಹೆ ಇರುತ್ತೆ. ಹಮ್ ಲೋಗ್ ಕುಚ್ ದೂರ್ ಜಾಕರ್ ಲೋಟ್ ಪಡ್ತೆ ಹೇ. ಅವರೆಲ್ಲರೂ ಸ್ವಲ್ಪ ದೂರ ಹೋಗಿ ಮುಂದಕ್ಕೆ ಗುಹೆ ಒಳಗಡೆ ಹೋಗಿ ವಾಪಸ್ ಬರ್ತಾರೆ. ಜೈಸೆ ಆಶ್ಚರ್ಯ ಲೋಕ್ ಸೆ ಲೋಟ್ ರಹೇ ಹೇ. ಅವಾಗ ಅವ್ರಿಗೇನನ್ಸುತ್ತೆ, ಒಂದು ಅಮೇಝಿಂಗ್ ವರ್ಲ್ಡಿಂದ ವಾಪಸ್ ಬಂದಂಗೆ ಅನ್ನಿಸ್ತಿರುತ್ತೆ. ತುಂಬ ಆಶ್ಚರ್ಯ ಮತ್ತು ಅದ್ಭುತವಾಗಿ ಇರುತ್ತಂತೆ ಆ ಗುಹೆ ಒಳಗಡೆ ಹೋಗಿ ಬಂದಂತಹ ಅನುಭವ. ಅದು ಅವರಿಗೆ ಒಂದು ಒಳ್ಳೆ ಅನುಭವವನ್ನು ಕೊಡುತ್ತೆ. ಅದು ಒಂಥರ ಅದ್ಭುತವಾಗಿ ಕಾಣಿಸುತ್ತಂತೆ ಅವ್ರಿಗೆ ಗುಹೆ ಒಳಗಡೆ ಹೋಗಿ ಬಂದಿದ್ದು. ಓಕೆ ಮಕ್ಕಳೇ, ನಿಮ್ಗೆ ಇದೆಲ್ಲ ಅರ್ಥ ಆಗಿದೆ ಅನಿಸುತ್ತೆ. ಮತ್ತೊಂದು ಸಲ ಎಲ್ಲ ಕೇಳಿ ಅರ್ಥ ಮಾಡ್ಕೊಳ್ಳಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ಪಾಠದ ಮುಂದಿನ ಭಾಗದಲ್ಲಿ ನಾನು ಇದರ ಒಂದು ಅಭ್ಯಾಸ ಅಂದರೆ ಪ್ರಶ್ನೋತ್ತರ ವ್ಯಾಕರಣ ಅಂಶವನ್ನು ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.